ಎಂಬುದಾಗಿ ಆತನ ಸಾನ್ನಿಧ್ಯವನ್ನು ನಾವು ಕೇಳಲು ಪ್ರಿಯರೇ. ನಗಾಲಸು ಮನೆಯಲ್ಲ ಹಾಗೆ ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ತಂದೆಯೊಂದಿಗೆ ನಾವು ಮಾತನಾಡೋಣ. ಅಪ್ಪ, ಈ ಒಂದು ಸಮಯದಲ್ಲಿ ನಿನ್ನ ಸಾನ್ನಿಧ್ಯ ನನಗೆ ಬೇಕು, ನಿನ್ನ ಪ್ರಸನ್ನತೆ ನನಗೆ ಬೇಕು. ಇವತ್ತು ನನ್ನೊಂದಿಗೆ ನಿನ್ನ ಮಾತನಾಡಿ ಎಂಬುದಾಗಿ ನಾವು ಕೇಳುವಂತದ್ದಾಗುತ್ತೆ. ಯಾರು ಸುಮ್ಮನೆ ಹಾಗೆ ಎಲ್ಲರೂ ನಾವು ಬಾಯಿಗಳನ್ನು ತೆಗೆಯುವುದಿಲ್ಲ. ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತಹ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ ಯೇಸುವೇ. ನನಗೆ ವಂದನೆ ದೇವ, ನನಗೆ ಮಹಿಮೆ ಕರ್ತನೆ. ಸುಂದರ ಸಮಯಕ್ಕಾಗಿ ದೇವ ನನಗೆ ಸ್ತೋತ್ರವನ್ನು ಕರ್ತನೆ ಸಲ್ಲಿಸುವಂತರಾಗದೆ ಯೇಸುವೇ, ನನಗೆ ವಂದನೆ ದೇವ. ಅಪ್ಪ, ಈ ಒಂದು ದೇವ ಭಾನುವಾರದ ಸಾಯಂಕಾಲ ಆರಾಧನೆಯಲ್ಲಿ ದೇವ ನಿನ್ನ ಕೃಪೆಯಿಂದ ನಿನ್ನ ಕರುಣೆಯಿಂದ ದೇವ ನಮ್ಮ ಕಾಲದಲ್ಲಿ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ದೇವ. ಈ ದಿನ ನಮಗಾಗಿ ದೇವ ಈ ಕೂಟವನ್ನು ದೇವರಿಗೆ ಏರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಈ ಕೂಟದಲ್ಲಿ ದೇವ ಯಾರೆಲ್ಲ ಬರೆದಿದ್ದಾರೋ ಅವರ ಜೊತೆಗಾಗಿದ್ದು ಸಹಾಯಕನಾಗಿದ್ದು ನಿನ್ನ ಕೃಪೆಯಿಂದ ದೇವರಿಗೆ ಕರೆದುಕೊಂಡು ಬರಬೇಕು ಎಂಬುದಾಗಿ ಪ್ರಾರ್ಥಿಸುವುದರಾಗಿದೆ ಕರ್ತನೆ. ಅವರ ಪ್ರಯಾಣದಲ್ಲಿ ನೀನು ಜೊತೆಗಾಗಿದ್ದು ಸಹಾಯಕನಾಗಿದ್ದು ದೇವ ನಡೆಸುತ್ತಾ ಬರಬೇಕು ಎಂಬುದಾಗಿ ಕರ್ತನೆ ಪ್ರಾರ್ಥಿಸುವಂತರಾಗಿದೆ ದೇವ. ಬರುವಂತ ಸೇವಕರಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡುತ್ತೇನೆ. ನೀನೇ ಜೊತೆಗಾಗಿದ್ದು ಸಹಾಯಕನಾಗಿದೆ ದೇವ. ಬರಬೇಕಾಗುವಂತೆ ಕಾಲ ನಡೆಸು ದೇವ. ಏನಿನ ಒಟ್ಟಿಗೆ ದೇವರಿನ ವಾಕ್ಯವನ್ನು ದೇವ ಮಾತನಾಡಿ ಜಗತ್ತಿನ ಮಾತನಾಡು ಎಂಬುದಾಗಿ ಪ್ರಾರ್ಥಿಸುವಂತರಾಗಿದೆ. ನನಗೆ ಸ್ತೋತ್ರ ದೇವ, ನಿನಗೆ ವಂದನೆ ದೇವ. ಕರ್ತನೆ, ಇದು ಬರುವಾಗ ದೇವ ಅನೇಕರು ದೇವ ಅದು ಪ್ರಾರ್ಥನೆ ವಿಜ್ಞಾಪನೆಯಿಂದ ಬಂದಿರುವುದು, ಮರಿಗೆಯಿಂದ ಬಂದಿರುವುದು ದೇವ. ಇಲ್ಲಿಂದ ಹೋಗುವಾಗ ದೇವ ಹಾಗೆ ಬರಿಗೆಯಿಂದ ಹೋಗದ ಹಾಗೆ ಆ ಪ್ರಾರ್ಥನೆ ವಿಜ್ಞಾಪನೆಗಳು ಉತ್ತರ ತಗೊಂಡು ಹೋಗದ ಹಾಗೆ ಎಲ್ಲವರು ದೇವ ಉತ್ತರ ಪಡೆದುಕೊಂಡು ದೇವ ಕರ ತುಂಬಿದವರಾಗಿ ಹೋಗಲು ದೇವ ನಿನ್ನ ಸಹಾಯ ಮಾಡು ಎಂಬುದಾಗಿ ದೇವರ ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ನನಗೆ ಸ್ತೋತ್ರ ಯೇಸುವೇ, ನಿನಗೆ ವಂದನೆ ದೇವ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಜೀವನ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವನ ರೊಟ್ಟಿ ನೀನೇ ದೇವಾ, ಜೀವ
ಈ ಒಂದು ಸಮಯದಲ್ಲಿ ಜೀವದ ವಾಕ್ಯ ನನಗೆ ಕೊಡಿ ಎಂಬುದಾಗಲು ಕೇಳೋಣ ಪ್ರಿಯರೇ. ಜೀವದ ವಾಕ್ಯ ಅದು ನಮಗೆ ಆಹಾರ. ಇವತ್ತಿನ ದಿನದಲ್ಲಿ ನಾವು ಆತ್ಮಿಕ ಆಹಾರ
ಮೊದಲೇ ಸೇವಕರು ಬರುವಾಗ ಅವರಿಗೆ ಒಂದು ಆತ್ಮಿಕವಾದ ಆಹಾರವನ್ನು ಕೊಡಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಾನು ಕೊಡುವಂತ ರೊಟ್ಟಿ ತಿಂದು ನಿಮಗೆ ಎಂದೇ ಹಸಿವಾಗುವುದಿಲ್ಲ ಎಂಬುದಾಗಿ ನೋಡುವುದಾಗಿದೆ. ಪ್ರಿಯರೇ, ನಾವು ದಾಹವುಳ್ಳವರಾಗಿ ಆತನ ಸನ್ನಿಧಾನದಲ್ಲಿರುವಾಗ, ಆತನ ಪ್ರಸನ್ನತೆ ಇರುವಾಗ ನಾವು ಕೇಳಿಕೊಳ್ಳೋಣ, ಅಪ್ಪ ನನ್ನ ಜೀವದ ರೊಟ್ಟಿ ನನಗೆ ಕೊಡುವಪ್ಪ ಎಂಬುದಾಗಿ. ಒಂದು ಸೇವಕರ ಮುಖಾಂತರ ಏನೇನಿದೆ ಜೀವದ ರೊಟ್ಟಿ ನಮಗಾಗಿ ಸಿದ್ಧತೆ ಮಾಡಬೇಕಂತೆ, ಅದು ನಾನು ಊಟ ಮಾಡಿ ಸಿದ್ಧತೆ ಆಗಿದ್ದೀನಪ್ಪ, ಅದೇ ಸಿದ್ಧತೆ ಮಾಡಬೇಕಂತೆ ಎಂಬುದಾಗಿ ನಾವು ಕೇಳೋಣ. ಸುಮ್ಮನೆ ಹಾಗೆ ಎಲ್ಲರೂ ನಾವು ಬಾಗಿಲನ್ನು ತೆರೆದು ನಮ್ಮನೆಗೆ ನಾವು ಸಿದ್ಧತೆ ಮಾಡಿಕೊಳ್ಳಲು ಬೇರೆ ಕರ್ತನ ಸನ್ನಿಧಾನದಲ್ಲಿ ಯೇಸುವಿಗೆ ಸ್ತೋತ್ರತೆ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಯೇಸುವಿಗೆ ವಂದನೆ. ನಾವೆಲ್ಲರೂ ಬಾಗಿಲನ್ನು ತೆರೆಯುತ್ತಾ ದೇವರಿಗೆ ಮಾತನಾಡೋಣ. ಅಪ್ಪ, ಇವತ್ತು ನನಗಾಗಿ ನೀನು ವಾಗ್ದಾನ ಬಿಟ್ಟಿದ್ದೀಯೋ ಅಪ್ಪ, ನಿನ್ನ ಸೇವಕರ ಮುಖಾಂತರ ಮಾತನಾಡು ದೇವ. ಯಾವುದೇ ಸಮಸ್ಯೆಗಾಗಿ ಬೆಳೆಯುತ್ತೇನೆ ದೇವ, ಇವತ್ತು ನೀವು ಬೇಡಿಕೊಳ್ಳು ಎಂಬುದಾಗಿ ನಂಬಿಕೆಯಿಂದ ನೀವು ಕೇಳಿರುತ್ತೇನೆ. ಅದನ್ನೆಲ್ಲವನ್ನು ಸಾಧನಾಗಿರುತ್ತೆ, ಅದನ್ನೆಲ್ಲವನ್ನು ಲೋಕನಾಗಿರುತ್ತೆ. ಸ್ತೋತ್ರ ಯೇಸುವಿಗೆ ವಂದನೆ ದೇವ. ಓ ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಯೇಸುವಿಗೆ ನನಗೆ ವಂದನೆ, ನಿನಗೆ ಮಹಿಮೆ ಕರ್ತನೆ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಯೇಸುವಿಗೆ ವಂದನೆ ದೇವ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ ಕರ್ತನೆ, ನಿನಗೆ ವಂದನೆ ದೇವ, ನಿನಗೆ ಸ್ತೋತ್ರ. ಇವತ್ತು ಸಮಯದಲ್ಲಿ ದೇವರ ಮನೆಗೆ ಪ್ರತಿಷ್ಠಿಸಿಕೊಳ್ಳುತ್ತೇವೆ. ಇವರಿಗೆ ಆಹಾರದಲ್ಲಿ ನಮಗೆ ವಿಷಯದಲ್ಲಿ ಹೌದು ಕರ್ತನೆ, ನಿನಗೆ ಸ್ತೋತ್ರ ದೇವ. ಕರ್ತನೆ, ಇವತ್ತು ನಮಗಾಗಿ ದೇವ ನಿನಗೆ ಆತ್ಮಿಕ ಆಹಾರವನ್ನು ದೇವ ಸಿದ್ಧತೆ ಮಾಡಿ ಊಟ ಮಾಡಲು ಸಿದ್ಧರಾಗಿದ್ದೇವೆ ಕರ್ತನೆ. ಅವರಿಗೆ ಬಡಿಸಿ ಎಂಬುದಾಗಿ ನಾವು ಕೇಳುವಂತಾಗಿದೆ. ಸ್ತೋತ್ರ ಯೇಸುವೇ, ಹಲ್ಲೆಲೂಯಾ, ಪ್ರೇರಣೆಲ್ಲರೂ ವಾಯುತ್ತೇವೆ. ಕೆಲವು ನಿಮಿಷಗಳ ಕಾಲ ನಮ್ಮ ದೇವರೊಂದಿಗೆ ಮಾತನಾಡುತ್ತೀಯೇ. ಸುಮ್ಮನೆ ಹಾಗೆ ಎಲ್ಲರೂ ನಮ್ಮ ಸ್ವರಗಳನ್ನು ಎನ್ನುತ್ತಾ ನಮ್ಮ ದೇವರೊಂದಿಗೆ ಮಾತನಾಡೋಣ. ಇವತ್ತರ ಸಾನ್ನಿಧ್ಯದಲ್ಲಿ ಎಂಬುದಾಗಿ ನಾವು ಕೇಳೋಣ. ಆತನ ಸಾನ್ನಿಧ್ಯ ನಾವು ವಹಿಸುವಂತರಾಗೋಣ ಪ್ರಿಯರೇ. ಓ ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಯೇಸುವಿಗೆ ವಂದನೆ. ಸ್ತೋತ್ರ ಯೇಸುವಿಗೆ ವಂದನೆ ದೇವ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಪ್ರೀತಿಗಳ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ದೇವ. ಈ ಸಮಯದಲ್ಲಿ ದೇವಾಲಯ ಸ್ತೋತ್ರ ಮಹಿಮೆಗಳಲ್ಲಿ ಸರ್ವಶಕ್ತರಾಗಲಿ ಕರ್ತನೆ. ಅಮ್ಮ, ಈ ಊಟ ದೇವ ನೀನು ನಮಗಾಗಿ ಸಿದ್ಧತೆ ಮಾಡಿದ ಪರವಾಗಿ ಸ್ತೋತ್ರ ದೇವ. ಏನು ಕರ್ತನೆ, ನಮ್ಮ ಹೊಟ್ಟೆಯನ್ನು ಮಾತನಾಡಲಿದೆ, ಏನು ನಮ್ಮ ಮಾಡಿದೆ ದೇವ, ನಿಮ್ಮ ಕಾರ್ಯಗಳು ಮಾಡಲಿದ್ದೇವ, ನಾವೆಲ್ಲರೂ ರೆಡಿಯಾಗಬೇಕು ಕರ್ತನೆ. ನಮ್ಮನ್ನು ನಡೆಸಿದ್ದಕ್ಕಂಥ ಮುಂದೆ ಆರಾಧನೆಯು ವಾಕ್ಯದ ಭಾಗವೆಲ್ಲ ದೇವ ನೆನಕರಗಳು ಖುಷಿಪ್ಪ, ಎಲ್ಲರ ನೆನಕರಗಳು ಖುಷಿ ನೀನೇ ನಡೆಸಿದ ಮೊದಲು ಕೇಳುತ್ತಾ ಯೇಸುವಿನ ನಾಮದಲ್ಲಿ ಆಶೆ ಬಿಡುತ್ತೇನೆ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳನ್ನು ತಟ್ಟು ನಾವು ಹಲ್ಲೆಲೂಯಾ. ನಮ್ಮ ಸಾನ್ನಿಧ್ಯದಲ್ಲಿ ಪಾಸ್ಟರ್ ಇರುವುದು ನಮಗೆ ತುಂಬಾ ಸಂತೋಷ. ಅವರು ಇವತ್ತು ನಮ್ಮನ್ನು ಆರಾಧನೆ ನಡೆಸಲಿಕ್ಕಿದ್ದಾರೆ, ವಾಕ್ಯದಲ್ಲಿ ನಡೆಸಲಿಕ್ಕಿದ್ದಾರೆ. ಅವರ ಮುಂದೆ ಬರುವಾಗ ಅವರು ಈ ಹಣಗಳನ್ನು ತಟ್ಟುತ್ತಾ ಸ್ವಾಗತ ಮಾಡುತ್ತಾರೆ.
ಸ್ಥಿರಪಡಿಸುವಂತೆ ಸ್ವಾಮಿಗಳನ್ನು
ಸ್ಥಿರಪಡಿಸುವ ಆತನೇ, ಬಲಪಡಿಸುವ ಆತನೇ, ಬಲವಿದ್ದ ಸ್ಥಳದಲ್ಲಿ ನಿಲ್ಲಿಸುವ ಆತನೇ, ಬಲಪಡಿಸುವ ಆತನೇ, ನಿಲ್ಲಿಸುವ ಆತನೇ, ನಮ್ಮ ಬರಲಿಟ್ಟು ನೀಡುವ ಆತನೇ, ಬಲಪಡಿಸುವ ಆತನೇ, ಬಲಪಡಿಸುವ ಆತನೇ, ಬಲವಿದ್ದ ಸ್ಥಳದಲ್ಲಿ ನಿಲ್ಲಿಸುವ ಬಲಪಡಿಸುವ ಆತನೇ, ನಿಲ್ಲಿಸುವ ಆತನೇ, ನಮ್ಮ ಬರಲಿಟ್ಟು ನೀಡುವ ಆತನೇ, ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ, ಯೇಸುವೇ, ನಿಮಗೆ ಎಲ್ಲ ಸಾಧನೆ, ಯೇಸುವೇ, ನಿಮಗೆ ಎಲ್ಲ ಸಾಧನೆ, ಯೇಸುವೇ, ನಿಮಗೆ ಎಲ್ಲ ಸಾಧನೆ, ಒಳ್ಳೆಯವನೇ, ದೇವರು ಒಳ್ಳೆಯ ಮಾಡಿರುತ್ತಾರೆ ಎಂಬುದರಲ್ಲಿ ನಾವು ಅರ್ಥಪೂರ್ವಕವಾಗಿ ದೇವರನ್ನು ಜೀವನ ತೋರಿಸುತ್ತಾರೆ. ಮಕ್ಕಳನ್ನು ಜೀವನ ಸ್ವಾಮಿ
ಸಾಕ್ಷಿಯಾಗಿರಬೇಕೆಂದು ಬಂದೆವು. ಇಲ್ಲಿ ಗಮನಿಸಿ, ಇಲ್ಲಿ ದೇವರ ವಾಕ್ಯ ಏನಂತಂದ್ರೆ, ಕಳ್ಳ ಯಾಕಂತೆ ಇಲ್ಲ, ನಿಮ್ಮನೆ ಕಳ್ಳ ಬಂದ್ರೆ ಏನಾಗ್ತದೆ ಪ್ರಶ್ನೆ. ನಿಮ್ಮನೆ ಕಳ್ಳ ಬಂದ್ರೆ ಏನ್ ಮಾಡ್ತಾರೆ? ಚಪ್ಪಲಿ ಪಕ್ಕೆ ಎಂದು ಮಾಡ್ತಾರೆ. ಇಲ್ಲ, ಮತ್ತೆ ಕಳ್ಳನ ಕದ್ದುಕೊಳ್ಳುವುದಕ್ಕೂ ಕಲಿಯುವುದಕ್ಕೂ ಹಾಳು ಮಾಡಬೇಕು. ಆದರೆ ಸೈತಾನ ನಮ್ಮ ಜೀವಿತದಲ್ಲಿ ಯಾವಾಗಲೂ ಅಮೂಲ್ಯವಾದದನ್ನು ಕತ್ಕೊಳ್ಳೋದಕ್ಕೆ ಬರ್ತಾರೆ. ಅದನ್ನ ನಮ್ಮ ಜೀವಿತದಲ್ಲಿ ಏನನ್ನೈತಿ ಅದನ್ನು ಕೊಯ್ಯೋದಕ್ಕೆ ಬರ್ತಾರೆ ಮತ್ತು ನಮ್ಮ ಜೀವಿತದಲ್ಲಿ ಏನಿದೆ ಅದನ್ನು ನಾಶ ಮಾಡೋದಕ್ಕೆ ಬರ್ತಾರೆ. ಆದರೆ ಯೇಸು ಸ್ವಾಮಿ ಬಂದ ಉದ್ದೇಶ ಏನು ಗೊತ್ತಾ? ಜೀವ ಇರಬೇಕೆಂದರೂ ಸಮೃದ್ಧಿ ಇರಬೇಕೆಂದರೂ ಯೇಸು ಸ್ವಾಮಿಯ ಉದ್ದೇಶ ಬೇರೆ, ಸೈತಾನ ಉದ್ದೇಶ ಬೇರೆ. ಸೈತಾನ ಯಾಕೆ ಹೊಟ್ಟೆ ಉರಿ ಹೇಳಿದ? ಯಾಕೆ ಅವರಿಗೆ ನಮ್ಮ ಹತ್ರ ಕಲ್ತ್ಕೊಳ್ಬೇಕಂತ? ಯಾಕೆ ಇರ್ಬೋದು ಅವ್ರು ಕಲ್ತ್ಕೊಳ್ಳೋದು? ಅವ್ನು ನಮ್ಮ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ನಾವು ದೇವರು ಮಕ್ಕಳು ಅಂತ. ಯಾಕೆ ಗೊತ್ತು? ಅವ್ನು ಮೊದಲೇ ಎಲ್ಲಿದ್ದ? ಈ ಭೂಮಿಗೆ ಬೀಳೋದಕ್ಕಿಂತ ಮೊದಲು ಅವ್ರು ಎಲ್ಲಿದ್ದ ಗೊತ್ತಾ? ದೇವರ ಹತ್ರ ಇದ್ದ. ದೇವರಿಂದ ಸೃಷ್ಟಿ ಮಾಡಲ್ಪಟ್ಟಂತ ಒಂದು ದೇವದೂತ ಯಾರು? ಲೂಸಿಫರ್ ಅಂತ ಹೇಳುವಂತ ವ್ಯಕ್ತಿ, ಸೈತಾನ. ನೀವು ಎಂದಾದ್ರೂ ಫಿಲಮ್ ನೋಡಿದ್ರೆ, ಫಿಲಮ್ ಅಲ್ಲಿ ವಿಲನ್ ಇಲ್ಲ ಅಂದ್ರೆ ಅದು ಮಜಾ ಬರಲ್ಲ. ಅದನ್ನು ಮಜಾ ಬರುತ್ತಾ? ಅರೆ ಹೀರೋ ಇದ್ದಾರೆ, ಹೀರೋಯಿನ್ ಇದ್ದಾರೆ. ಎಂದಾದ್ರೂ ಫಿಲಮ್ ಅಲ್ಲಿ ವಿಲನ್ ಇಲ್ಲದೆ ಎಂದಾಗಿ ನೋಡಿದ್ರ? ಒಂದು ಬೈಬಲ್ ಪಿಕ್ಚರ್ ಅಲ್ಲೂ ಕೂಡ ವಿಲನ್ ಇದ್ದಾರೆ. ಜೀವಿತ ದೇವರು ಜಯ ಕೊಟ್ಟಿದೆ. ಯಾರು? ಸೈತಾನನ್ನು ಸೋಲಿಸುವುದರ ಮೂಲಕವಾಗಿ ದೇವರು ಜಯ ಕೊಟ್ಟಿದ್ದಾರೆ. ಹಾಗೆ ಬೈಬಲ್ ಒಬ್ಬ ವಿಲನ್ ಇದ್ದಾರೆ. ಯಾರು? ಎಷ್ಟೋ ಸಾರಿ ನೀವು ಫಿಲಮ್ ನೋಡಿರ್ಬೋದಲ್ಲ, ಆ ಫಿಲಮಲ್ಲಿ ಸೈತಾನ ಅಥವಾ ವಿಲನ್ ಎಷ್ಟೋ ಸಾರಿ ಹೊಡೆದಿರ್ಬೋದು ಹೀರೋಯಿನ್, ಆದ್ರೆ ಗೆದ್ದಿದೆ ಯಾರು ಗೊತ್ತಾ? ಹೀರೋಯಿನ್. ಹಾಗೆ ಸೈತಾನ ಎಷ್ಟೇ ನಮ್ಮ ಚಿಕ್ಕ ತೊಂದರೆ ಮಾಡಿದ್ರು ಕೊನೆಗೆ ಜಯ ನಮ್ಮದೇ. ಸತ್ಯ ತಿಳ್ಕೊಳ್ಬೇಕು. ಅದಕ್ಕಾಗಿ ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡಬೇಕು ಯಾವುದಕ್ಕೂ. ಅದಕ್ಕಾಗಿ ಆದಿಕಾಂಡ 1ನೇ ವಚನ ಹೋದರ ಯಾರು ಬೈಬಲ್ ತಂದಿದ್ರೆ ಓದಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿ ಈ ಜಗತ್ತನ್ನ ದೇವರು ಆದಿಯಲ್ಲಿಯೇ ಉಂಟು ಮಾಡಿದ್ರು. ಯಾವಾಗ ಉಂಟು ಮಾಡಿದ್ರು? ಆದಿಯಲ್ಲಿಯೇ ದೇವರು ಆಕಾಶವನ್ನು ಭೂಮಿಯನ್ನು ದೇವರು ಉಂಟು ಮಾಡಿದ್ರು. ಉಂಟು ಮಾಡಿದ ಮೇಲೆ ಏನಾಗ್ತದೆ ನೋಡ್ರಿ? ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಕ್ರಮ ಇರಲಿಲ್ಲ ಅಂತ ಏನಾಗಿರಲಿಲ್ಲ? ಈಗ ಹೇಳ್ರಿ, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರೆ ಅಂತ ಆಗಿದ್ದಿದ್ರೆ ಕ್ರಮ ಯಾಕೆ ತಪ್ಪಿರುವುದು? ದೇವರು ಉಂಟು ಮಾಡಿದ್ಮೇಲೆಲ್ಲ ಚೆನ್ನಾಗಿ ಮಾಡಿರ್ಬೇಕಲ್ವ? ಹೌದಲ್ವ? ಈಗ ದೇವರು ನಮ್ಮನ್ನು ಅದ್ಭುತವಾಗಿ ಸುಂದರವಾಗಿ ಉಂಟು ಮಾಡಿದ್ರೆ, ಮೊದಲು ದೇವರು ಆಕಾಶವನ್ನು ಭೂಮಿ ಉಂಟು ಮಾಡಿದ್ರೆ ಎಲ್ಲವೂ ಚೆನ್ನಾಗಿತ್ತ? ಕ್ರಮ ತಪ್ಪಿಯೋಗಿತ್ತ? ಕ್ರಮವಾಗಿತ್ತ? ಕ್ರಮ ತಪ್ಪಿಯೋಗಿತ್ತ? ಆದ್ರೆ ಇಲ್ಲಿ ಕ್ರಮ ತಪ್ಪಿಯೋಗಿದೆ. ಯಾಕೆ? ಸೈತಾನ ಯಾವಾಗ ಕೆಳಗಿತ್ತೋ ಅವಾಗ ಏನಾಯ್ತು? ಕ್ರಮ ತಪ್ಪಿ ಹೋಯ್ತು, ಬರಿದಾಯ್ತು. ಏನಾಯ್ತು? ಭೂಮಿ ಮೇಲೆ ಒಂದು ಕತ್ತಲೆ ಬಂತು. ದೇವರು ಲೋಕಕ್ಕೆ ಬೆಳಕಲ್ವಾ? ಕತ್ತಲೆ ಯಾಕಾಯ್ತು? ಆದಿ ಸಾಗರದ ಮೇಲೆ ಕತ್ತಲಿತ್ತು ಅಂತ ದೇವರು ಕೇಳಿದೆ. ಹಾಗಿದ್ರೆ ಕತ್ತಲು ಬರೋ ಕಾರಣ ಕತ್ತಲೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಅಲ್ಲಿದ್ದಂತ. ಈಗ ದೇವರು 3ನೇ ವಚನದಲ್ಲಿ ಏನ್ ಮಾಡ್ತಾರೆ ನೋಡಿ? ಈಗ ತಿರುಗಿ ದೇವರು ಆಕಾಶವನ್ನು ಉಂಟು ಮಾಡಿದ. ಯಾವುದು ಕತ್ತಲಾಗಿತ್ತೋ, ಯಾವುದು ಬರಿದಾಗಿತ್ತೋ, ಯಾವುದು ಕ್ರಮ ತಪ್ಪಿ ಹೋಗಿತ್ತೋ ಅದೆಲ್ಲವನ್ನೇ ಬಂದ ಕ್ರಮಪಡಿಸುತ್ತಾ ಬಂದ. ಯೇಸು ನಮ್ಮ ಜೀವಿತಕ್ಕೆ ಬೆಳಕಾಗಿ ಬರುವಾಗ ಏನ್ ಮಾಡ್ತಂತೆ? ಕ್ರಮ ತಪ್ಪಿ ಹೋದ ಜೀವಿತ, ಬರಿದಾಗಿರುವಂತ ಜೀವಿತ,
ಹಾದಿ ತಪ್ಪಿ ಹೋದಂಥ ಜೀವಿತ, ಕತ್ತಲಾಗಿರುವಂಥ ಜೀವಿತಕ್ಕೆ ಬೆಳಕಾಗಿ ಅಂತ ಮಾಡ. ಏನ್ ಮಾಡ? ಉಂಟು ಮಾಡಲ್ಪಟ್ಟಂತ ಜೀವಿತಕ್ಕೆ ಯಾವಾಗ ನಾವು ಪಾಪದಲ್ಲಿ ಬಿದ್ದು ಹೋಗ್ತೇವೋ, ಕ್ರಮ ತಪ್ಪಿ ಹೋಗಿರ್ತೇವೋ, ನಾವು ಪಾಪದಲ್ಲಿ ಬಿದ್ದಿರ್ತೇವೋ, ಕ್ರಮ ತಪ್ಪಿ ಕತ್ತಲಾಗಿರುತ್ತೆ ನಮ್ಮ ಜೀವಿತ, ಆಗ ಯೇಸು ಸ್ವಾಮಿ ಮಾಡ್ತಾನೆ, ಬೆಳಕಾಗಲೇ ಇರ್ತಾನೆ. ಅದುವೇ ಯೇಸು ಸ್ವಾಮಿ ನಮ್ಮ ಜೀವಿತಕ್ಕೆ ಬೆಳಕಾಗಲಿ ಅಂತು ಅಂದ್ರೆ ಕ್ರಮ ತಪ್ಪಿ ಹೋಗಿರುವ ಜೀವಿತ ಕ್ರಮಕ್ಕೆ ಬರುತ್ತೆ, ಬದಲಾಗಿರುವಂತಹ ಜೀವಿತ ಆಶೀರ್ವಾದಕ್ಕೆ ಬರುತ್ತೆ. ನೋಡಿ, 1 ಕೊರಿಂಥ 2 ಕೊರಿಂಥ 4ನೇ ಅಧ್ಯಾಯದ 5ನೇ ವಚನ ಓದಿ. ಬೇಗ ಓದಿ. ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ಕತ್ತಲೆ ಒಳಗಿಂದ 2ನೇ ವಚನದಲ್ಲಿ ಏನಾಗಿತ್ತು? ಕತ್ತಲೆ ಆಗಿತ್ತು. ಕರೆಕ್ಟ? ಕತ್ತಲೆ ಒಳಗಿಂದಲೇ ಬೆಳಕು ಹೊಳೆಯಲಿ ಎಂದು ಹೇಳಿದಾಗನೇ ಆ ವಚನ ಓದ್ರಿ. ಎಲ್ಲಿ ಬಂದ ಬೆಳಕು? ಎಲ್ಲಿ ಬಂದೀಗ? ಅಲ್ಲಿ ಭೂಮಿಯಲ್ಲಿ ದೇವರು ಬೆಳಕಾಗಲಿ ಅಂತ. ಕರೆಕ್ಟ? ಇವಾಗ ಯಾರೆಲ್ಲ ಯೇಸುವನ್ನು ನಂಬಿದ್ರು ಅವರ ಕತ್ತಲೆ ಜೀವಿತಕ್ಕೆ ಹೇಳಿದ ದೇವರು ಬೆಳಕಾಗಲಿ ಅಂತ. ಅರ್ಥ ಹೇಳಿ, ಅರ್ಥ ಆಗಿದ್ದು ಹೇಳಿ, ಅರ್ಥ ಆಗಿದ್ದು ಹೇಳಿ, ಅರ್ಥ ಆಗಿರೋರು ಅಲ್ಲೇ ಹೇಳಿ, ನಿದ್ದೆ ಬರೋರು ಅಲ್ಲೇ ಹೇಳಿ. ಆಮೇಲೆ ಈಗ ನೋಡಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡ್ತಾರೆ, ಎಲ್ಲ ರೆಡಿ ಆಗಿತ್ತು. ಆದಿಯಲ್ಲಿ ಮನುಷ್ಯನ ದೇವರು ಸೃಷ್ಟಿ ಮಾಡ್ತಾರೆ. ಕರೆಕ್ಟಾ? ಮನುಷ್ಯನ ಕ್ರಮ ಏನಾಯ್ತು? 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಪಾಪ ಬಂದು ಕ್ರಮ ತಪ್ಪಿ ಹೋಯ್ತು. ಬರಿದಾಗ್ಬಿಟ್ಟು ಅವ್ನು ಯಾರು? ಬರೀ ಉಸಿರು ಹೊರಟು ಜೀವ ಹೊರಟೋಯ್ತು. ಏನೋದು? ಮೂಗಿನಲ್ಲಿ ದೇವರು ಏನು ಓದಿದ್ದು? ಮೂಗಿನೊಳಗೆ ದೇವರು ಏನು ಓದಿದ್ದು? ಜೀವ ಮತ್ತು ಜೀವ ಅಂದ್ರೆ ಜೀವ ಅಂದ್ರೆ ಪರಲೋಕದ ಎಲ್ಲ ಅಧಿಕಾರವನ್ನ ದೇವರು ಆದನ್ನು ಮಾಡಿದ್ದಕ್ಕೆ ಎಲ್ಲ ಪರಲೋಕದ ಅಧಿಕಾರ. ಉದಾಹರಣೆಗೆ ನಮ್ಮ ಸಾಗರಣ ಹೇಳಿದೆ. ಯಾಕಂದ್ರೆ ಸಾಗರನಿಗೆ ಶಾಬಾದಲ್ಲಿ ಒಂದು ದೊಡ್ಡ ಮನೆ ಇದೆ. ಆಮೇಲೆ ಅಂತ ಹೇಳಿದೆ, ಒಂದು 100 ಎಕರೆ ಜಾಗ ಇದೆ, ಒಂದು 10 kg ಬಂಗಾರ ಇದೆ, 10 ಕಾರಿದೆ. ನೀವು ಒಳ್ಳೆಯಪ್ಪ, ಅವನ್ನೆಲ್ಲರಿಗೂ ಆಮೇಲೆ ಅಂತ ಹೇಳ್ತಾ ಇದ್ದ ಹಂಗೆ ಆಗ್ಬಿಡಿ. ನೆಕ್ಸ್ಟ್ ಟೈಮ್ ನಾವು ನೋಡಿದಾಗ ಹೇಳಬೇಕು, ದೇವರೇ ನಮ್ಗೆ ಒಳ್ಳೆ ಆಶೀರ್ವಾದ ಇರ್ತದೆ. ಇದೆಲ್ಲದಕ್ಕೂ ಒಂದೇ ಒಂದು ವರ್ಡ್ ಹೇಳಿ, ಸಾಧಾರಣವಾಗಿ ಇಷ್ಟು ಆಸ್ತಿ ಇದೆ ಅಂತ. ಆಸ್ತಿ ಏನೇನು ಬಂತು? ಮನೆ, ಕಾರು, ಬಂಗ್ಲೋ, ಬಂಗಾರ ಎಲ್ಲ ಸೇರಿ ಬಂತು ಆಸ್ತಿ ಅಂತ ಹೇಳ್ತಕ್ಕಂಥ. ಜೀವ ಅಂದ್ರೆ ಗೊತ್ತಾ? ಪರಲೋಕದ ಜೀವ ಅಂದ್ರೆ ಪರಲೋಕದ ಎಲ್ಲ ಆಶೀರ್ವಾದ ಆದಮನೊಳಗೆ ದೇವರು ಹಾಕ್ಬಿಟ್ಟು. ಈಗ ಸೈತಾನ ಬಂದು ನೋಡುವ, ಪರಲೋಕದ ಅಧಿಕಾರ ಯಾರಿಗೆ ಬಂದ್ಬಿಟ್ಟಿದೆ? ನಾನು ಚೆನ್ನಾಗಿದ್ದೆ ದೇವ್ರ ಹತ್ರ, ನಾನು ಇವ್ರ ಕಡೆ ಕೆಲಸ ಮಾಡ್ಬೇಕಾ? ಯಾರ ಕಡೆಗೆ? ಇವ್ರು ನನ್ನ ಕೈಯಾಗಿರ್ಬೇಕಾಗಿತ್ತು, ಆದ್ರೆ ಏನಾಗಿದೆ ಈಗ? ನಾನು ಇವ್ರ ಕಡೆ ಕೆಲಸ ಮಾಡ್ಬೇಕಾ ಅಂತ ಆಲೋಚನೆ ಮಾಡಿ ಮೋಸ ಮಾಡಿ ಆ ಜೀವವನ್ನು ಕಟ್ಕೊಂಡ. ಜೀವ ಹೊಟ್ಟೋಯ್ತು, ಶ್ವಾಸ ಹೊಟ್ಟು. ಯಾರಲ್ಲಿ? ಬರೀ ಶ್ವಾಸ ಇಟ್ಕೊಂಡಿದ್ದಾನೆ. ಯಾರು? ಜೀವ ಯಾಕೆ ಕೊಟ್ಟಿದ್ದಾನೆ? ಸೈತಾನ್ ಕೈ ಕೊಟ್ಟಿದ್ದಾನೆ. ಪಾಪ ಬಲಿದಾಗಿದ್ದ ಯಾರು? ಆದಮ ಬಲಿದಾಗಿದ್ದ. ಕತ್ತಲು ಬಂದ್ಬಿಡ್ತು ಯಾರ ಜೀವಿತದಲ್ಲಿ? ಕ್ರಮ ತಪ್ಪಿ ಹೋಯ್ತು ಯಾರ ಜೀವಿತದಲ್ಲಿ? ಎವ್ರಿ ಡೇ ಪ್ರತಿನಿತ್ಯ ದೇವರೊಟ್ಟಿಗೆ ಮಾತಾಡ್ತಾ ಇದ್ದ ಆದಮ, ಅವಳು ಮಾತಾಡ್ತಾ ಇದ್ರು. ಈಗ ಕ್ರಮ ತಪ್ಪಿ ಹೋಯ್ತು, ದೇವರು ಮಾತಾಡ್ತಾ ಇಲ್ಲ. ಈ 3 ಕೆಲಸ ಮಾಡೋದೇ ನಮ್ಮ ಜೀವಿತದಲ್ಲಿ. ದೇವರ ಹತ್ರ ಮಾತಾಡೋದಕ್ಕೆ ಮಾಡೋದೇ ನಮ್ಮ ಪ್ರೇಯರ್ ಕ್ರಮವಾದ ಪಕ್ಷದ ಒಂದು ವಾಕ್ಯ ಓದ್ಬೇಕಂತ ಹೇಳ್ತೀವಿ, ಅರ್ಧ ಗಂಟೆ ಲೇಟ್ ಕೊಡ್ತೀವಿ. ಯಾಕೆ? ಚರ್ಚೆಗೆ ಹೋಗ್ಬೇಕಂತ ಹೇಳ್ತೀವಿ, ಅರ್ಧ ಗಂಟೆ ಲೇಟ್ ಕೊಡ್ತೀವಿ. ಯಾಕೆ? ಕ್ರಮ ತಪ್ಪಿಸೋದು ಯಾರು? ನೀವೆಲ್ಲ ಕರೆಕ್ಟ್ ಟೈಮಿಗೆ ಬರ್ಬೇಕಂತ ಬೆಳಿಗ್ಗೆ ನೋಡ್ತೀವಿ, ಅಲ್ರಾಮ್ ಆಗುತ್ತೆ, ಟಣ್ಣಕ್ಕಾಗುತ್ತೆ, ಹೊಡೆದು ಬಿಟ್ಟಲ್ಲಿ ಬರಿಸಿ
ಮೇಲೆ ತಗೊಳ್ಳೋದೇ ಸಾಕು. ಕ್ರಮ ತಪ್ಪಿ ಹೋಯ್ತು. ಏನೆಲ್ಲ ಆಶೀರ್ವಾದ ಹೊಂದಬೇಕಂತ ಮಾಡ್ತೀವಿ, ಗಳಿಸ್ತೀವಿ, ಎಲ್ಲ ಮರೆಯಾಗ್ತದೆ. ನೆನಪಿಟ್ಕೊಂಡ್ರೆ ಇದ್ದು ಆನಂದ ಜೀವಿತ ಆಗಿತ್ತು, ಎಲ್ಲ ಇತ್ತು ಅದರಲ್ಲಿ. ಯಾವಾಗ ಯೇಸು ಈ ಜಗತ್ತಿಗೆ ಬಂದನೋ ಆ ಜೀವವನ್ನು ತೆರಿಗೆ ನಮ್ಮಲ್ಲಿ ಕೊಟ್ಟ. ಯೇಸು ಸ್ವಾಮಿ ಬಂದು ಫಸ್ಟ್ ಕೊಟ್ಟಿದ್ದೇನು? ಏನ್ ಕೊಡಕ್ ಬಂದ? ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಸಮೃದ್ಧಿ ಇರಬೇಕೆಂತಲೂ ಬಂದೆ. ಬರಿದಾಗಿರುವ ಜೀವಿತಕ್ಕೆ ಸಮೃದ್ಧಿ ಕೊಡೋದಕ್ಕಾಗಿ ಯೇಸು ಬಂದನು. ಅದರ ಹೋದ ಜೀವಿತಕ್ಕೆ ಜೀವ ಕೊಡೋದಕ್ಕಾಗಿ ಯೇಸು ಬಂದನು. ಬೇಗ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಓದಿ. ಫಾಸ್ಟ್ ಆಗಿ. ಆ ವಾಕ್ಯವು ದೇವರ ಬಳಿಯಲ್ಲಿದ್ದು, ಆ ವಾಕ್ಯವು ದೇವರಾಗಿತ್ತು. ಆಮೇಲೆ ದೇವರ ಬಳಿಯಲ್ಲಿದ್ದನು, ಸಮಸ್ತವು ಉಂಟಾಯಿತು. ಯಾವಾಗ ಯೇಸು ಬಂದನೋ ಅದರಲ್ಲಿದೆ ಒಂದಾದರೂ. ಹಾಗಿದ್ರೆ ಸೃಷ್ಟಿಯೆಲ್ಲ ಯಾರಿಗಾಗಿದ್ದು? ಎಲ್ಲ ಹೇಳಿದೆ ದೇವರಿಂದ ಅಲ್ಲ, ಕರೆಕ್ಟಾಗಿ ಓದಿಲ್ಲ. ಯೇಸು ಇಲ್ಲದೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿದ್ದ. ವಾಕ್ಯ ಯಾರು? ಆ ವಾಕ್ಯನೇ ಯೇಸು. ಆದಿಯಲ್ಲಿ ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು. ಮುಂದೆ ಆ ವಾಕ್ಯವೇ ಮುಂದೆ ದೇವರ ಬಳಿಯಲ್ಲಿದ್ದನು. ಯಾರು? ಯೇಸು ಎಂಬ ವಾಕ್ಯ ಯಾರಿಗಿದ್ದನು? ಮುಂದೆ ನೋಡಿ, ಯೇಸುವಿನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಮುಂದೆ ಏನೆಲ್ಲ ಆಕಾಶ ಭೂಮಿ ಸೃಷ್ಟಿ ಉಂಟಾಯಿತು, ಯೇಸು ಇಲ್ಲದೆ ಯಾವುದು ಉಂಟಾಗಲಿಲ್ಲ. ಮುಂದೆ ಇದೇ ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಆತನಲ್ಲಿ ಜೀವವಿತ್ತು, ಆತನಲ್ಲಿ ಜೀವವಿತ್ತು, ಆತನಲ್ಲಿ ಜೀವ ಇತ್ತು. ಆ ಜೀವವು ಮನುಷ್ಯನಿಗೆ ಬೆಳಕಾಗಿತ್ತು. ಹಲ್ಲೆಲೂಯಾ. ಈಗ ಆ ಜೀವ ಯಾರಲ್ಲಿ ಬಂದಿದೆ? ಕರೆಕ್ಟಾಗಿ, ಆ ಜೀವ ಯಾರಲ್ಲಿ ಬಂದಿದೆ? ಆ ಜೀವ ಯಾರಲ್ಲಿ ಬಂದಿದೆ? ನಿಮ್ಮೊಳಗೆ ಬಂದಿದೆ. ಯಾರಿದೆ? ಯೇಸು ಸ್ವಾಮಿ ಬಂದಿದ್ದಕ್ಕೆ. ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ. ಅದು ಜೀವ ಎಲ್ಲಿ ಬಂದಿದೆ? ಆ ಜೀವ ಎಲ್ಲಿ ಬಂದಿದೆ? ಈಗ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳನ್ನು ಅಧಿಕಾರ ಕೊಟ್ಟರು. ಈಗ ಜೀವ ಎಲ್ಲಿ ಬಂತು? ನಿಮ್ಮ ಒಳಗಡೆ ಬಂತು. ನೀವು ಈಗ ಏನಾಗಿದ್ರಿ? ಮೊದಲಿನ ಆದಾಮನಾಗಿ ಮಾರ್ಪಟ್ರಿ. ಹಲ್ಲೆಲೂಯಾ. ಆ ಜೀವ ಇದ್ದಾಗ ಆದಾಮ ಹೆಂಗಿದ್ದ ಗೊತ್ತಾ? ಹೆಂಗಿದೆ? ಏನ್ ಆರ್ಡರ್ ಮಾಡಿದ್ರು ಅದು ನಡೀತಾ ಇತ್ತು, ಏನ್ ಆರ್ಡರ್ ಮಾಡಿದ್ರು ಆಗ್ತಾ ಇತ್ತು. ಇವತ್ತು ದೇವರ ಮಕ್ಕಳೇ, ನೀವು ಯೇಸು ನಂಬಿದ ಮೇಲೆ, ನಿಮ್ಮೊಳಗೆ ಯೇಸುವಿನ ಜೀವ ಬಂದ ಮೇಲೆ, ಯೇಸು ನಾಮದಲ್ಲಿ ಏನ್ ಆರ್ಡರ್ ಮಾಡ್ತೀರೋ ಅದನ್ನು ನೀವು ಕೇಳ್ತಾರೆ. ದೇವರ ವಾಕ್ಯ ಬರ್ತದೆ, ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಳ್ಳುತ್ತೀರೋ. ಯಾಕೆ ಗೊತ್ತಾ? ಯೇಸು ಇಲ್ಲದೆ ಸೃಷ್ಟಿ ಉಂಟಾಗಲಿಲ್ಲ, ಯೇಸು ಇಲ್ಲದೆ ಜಗತ್ತು ಉಂಟಾಗಲಿಲ್ಲ, ಯೇಸು ಇಲ್ಲದೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೂಡ ಬರಲ್ಲ, ಯೇಸುವಿನಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲ್ಲ. ನೀವು ಎಲ್ಲಿ ಯೇಸು ಅಂತ ಹೇಳ್ತಿರೋ ಅಲ್ಲಿ ದೆವ್ವ ನಡೆಯುತ್ತೆ. ಯೇಸು ಅಂತ ಹೇಳ್ತಿರೋ ರೋಗ ವಾಸಿಯಾಗುತ್ತೆ. ನೀವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸ್ತೀರಿ, ರೋಗ ವಾಸಿ ಮಾಡ್ತೀರಿ. ಓದ್ರಿ ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಓದ್ರಿ. 14ನೇ ಅಧ್ಯಾಯ 17ನೇ ವಚನ. ಫಾಸ್ಟ್ ಆಗಿ ಓದ್ರಿ. ಯಾರ ಹೆಸರಲ್ಲಿ ಹೇಳಿ? ಅಪೊಸ್ತಲರ ಕೃತ್ಯದಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಸ್ಕೇವನ ಮಕ್ಕಳು ಏನ್ ಹೇಳಿದ್ರಂತೆ? ಅವರು ದೇವ ಪಡಿಸ್ಲಿಕ್ಕೆ ಹೋದ್ರಂತೆ. ಅದಕ್ಕೆ ಆ ದೇವ ಹೇಳ್ತಂತೆ, ಪೌಲ ಬಂದು
ಯೇಸು ಗೊತ್ತು, ನೀವ್ಯಾರು ನನಗೆ ಗೊತ್ತಿಲ್ಲ. ನೀವು ನೆನೆಸ್ತೀರಾ? ನೀವು ಯಾರ ಹೆಸರಲ್ಲಿ ಮಾತ್ರ ಇದನ್ನು ಮಾಡ್ಬೋದು? ಯೇಸುವಿನ ಹೆಸರಲ್ಲಿ ಮಾತ್ರ. ಯಾಕೆ ಗೊತ್ತಾ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 2:9 ನೋಡಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2:9. ಈ ಕಾರಣದಿಂದ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟಂತೆ. ಆ ಹೆಸರಿಗೆ ಏನಾಗುತ್ತೆ ನೋಡಿ. ನೋಡಿ, ಯಾರು ಅಡ್ಡ ಬೀಳಬೇಕು ಯೇಸುವಿನ ಹೆಸರಿಗೆ? ನೀವು ದೇವರು ಒಂದೇ ಅಪ್ಪಣೆ ಕೊಡ್ರಿ. ಯೇಸುವಿನ ಹೆಸರಲ್ಲಿ ಅಪ್ಪಣೆ ಬೀಳು ಅಂದ್ರೆ ಅಲ್ಲೇ ಬೀಳಬೇಕು. ಒಂದೇ ಅಪ್ಪಣೆ ಕೊಡ್ರಿ. ಅಂತ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾರೆ. ಇವತ್ತು ಆ ಜೀವ ಎಲ್ಲೂ ಇಲ್ಲ, ನಿಮ್ಮ ಒಳಗಿದೆ. ಅಲ್ಲವೇ? ನೀವು ನಾಲ್ಕು ಕೈ ಇಡಬೇಕಂತ ಕೈ ಬಿಡ್ರಿ. ನಿಮ್ಮ ಒಳಗಡೆ ಯೇಸು ಇದ್ದಾನೆ. ಯಾರು ನಂಬ್ತೀರೋ ಅವ್ರಿಗೆ ಮಾತ್ರ. ನೀವು ಸಣ್ಣ ಗುಂಪಂತ ಭಯ ಬಿಡಬೇಡ್ರಿ. 12 ಜನ ಸಾಕು ದೇವರಿಗೆ. ಎಷ್ಟು ಜನ ಸಾಕು? 12 ಜನ ಎಲ್ಲ ಶೇಕ್ ಮಾಡ್ಬೇಕಂತ ದೇಶ. ಪ್ರಪಂಚದಲ್ಲಿ ಹುಟ್ಟಿದ ದೇವರು 1000 ಜನ ಆಶ್ರಮಿಲ್ಲ. ನೀವು ಲೆಕ್ಕ ಮಾಡಿ ಎಷ್ಟು ಜನ ಇದ್ದಾರೆ ಈಗ? 12 ಜನ ಇರ್ಬೋದು. 12 ಜನ ಚಿಕ್ಕ ಜನ ಅಂತ ತಿಳ್ಕೊಬೇಡ್ರಿ. 12 ಜನನೇ ದೇಶವನ್ನು ಕದಲಿಸಿದರು, ಪ್ರಪಂಚ ಆಮೇಲೆ ಅರ್ಥ ಆಯ್ತಾ? ದೇವರಿಗೆ ದೊಡ್ಡ ಗುಂಪು ಬೇಕಾಗಿಲ್ಲ, ಸಣ್ಣ ಗುಂಪು ಸಾಕು. ದೊಡ್ಡ ಕಾರ್ಯವನ್ನು ಮಾಡಿದರು. ಈಗ ಈ ಯೇಸು ಎಲ್ಲಿದ್ದಾರೆ? ಈಗ ಹೇಳಿ, ಎಲ್ಲಿದ್ದಾರೆ? ಹಾಗಾಗಿ ನಿಮ್ಮೊಳಗೆ ಹೆಸರಾಗಿದೆ, ಗ್ಯಾರಂಟಿ ಆಯ್ತು. ಈಗ ನಿಮ್ಮ ಮುಂದಿನ ಕೆಲಸ ಏನೀಗ ನೋಡೋಣ. ಅಪೊಸ್ತಲರ ಮತ್ತೆ 3ನೇ ಅಧ್ಯಾಯವನ್ನು ಓದಿ. ಬೇಕು 3ನೇ ಅಧ್ಯಾಯ 1ನೇ ವಚನ ಓದಿ. 14 ದಿವಸ ಬೇಗ ಯೋಹಾನನ ಮಧ್ಯಾಹ್ನದಲ್ಲಿ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಪುಟ್ಟನಾಗಿದ್ದ ಒಬ್ಬ ಮನುಷ್ಯನು. ಇದಕ್ಕೆ ಇಟ್ಕೊಳ್ರಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ 16ನೇ ವಚನ ಬನ್ನಿ. ಇದೊಬ್ಬರು ಹಂಗೆ ಇಟ್ಕೊಳ್ರಿ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ. ಆತನು ಶಾಸ್ತ್ರಿಗಳನ್ನು ಇವರ ಸಂಗಡ ಏನು ತರ್ಕ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದೆನು. ಅವನಿಗೊಂದು ಮೂಗದೆವ್ವ ಹಿಡಿದಿದೆ. ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಆಗ ಅವನು ನೊರೆ ಸುರಿಸುತ್ತಾ ಕರಕರೆ ಹಲ್ಲಗಳೆಯುತ್ತಾ ಮುಂದೆ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರ ಹತ್ರ ಕೇಳ್ಕೊಂಡೆ. ಅವರ ಕೈಯಿಂದ ಆಗ್ಲಿಲ್ಲ. ಯಾಕೆ? ಶಿಷ್ಯರಿಗೆ ಆಗ್ಲಿಲ್ಲ. ದೇವ ಹತ್ರ ಬಂತು, ದೇವ ಬಿಡಿಸಕ್ ಬಂದ್ರು ಅವ್ರ ಕೈಲಿ. ಆದ್ರೆ ಯೇಸು ಸ್ವಾಮಿ ಬಂದು ಒಂದೇ ಒಂದು ಪ್ರಾರ್ಥನೆ ಮಾಡಿದ್ರೆ ದೇವ ಶಿಷ್ಯರು ಬಂದು ಕೇಳಿದ್ರು, ಏನಾಯ್ತಪ್ಪ? ನಾವು ಪ್ರೇಯರ್ ಮಾಡಿದ್ರು, ಆಗ್ಲಿಲ್ಲ. ನಾವು ಮಾಡಿದ್ರು, ಆಗ್ಲಿಲ್ಲ. ನೀವು ಒಂದು ಪ್ರೇಯರ್ ಮಾಡ್ಕೊಂಡು ಬಿಟ್ಟು ಹೋಗ್ತಾರ ಸ್ವಾಮಿ ಏನು ಅಂತ ಕೇಳಿದ್ರು. ಈಗ ಇಲ್ಲಿ ಬಂದ್ರೆ 3ನೇ ಅಧ್ಯಾಯ ಬಂದ್ರೆ ಇಲ್ಲಿ ಏನಾಯ್ತು ನೋಡೋಣ. ಇಲ್ಲೊಬ್ಬ ಹುಟ್ಟು ಗುಂಟರಿದ್ದಾರೆ. ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವರು ದೇವಾಲಯಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನನನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನನಿದ್ದರು. ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡುವನು, ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಆಮೇಲೆ ಒಬ್ಬ ಹುಟ್ಟು ಗುಂಟ ಇದ್ದಾರೆ. ಪೇತ್ರ
ಚರ್ಚ್ಗೆ. ಹೊರಗಡೆ ಒಬ್ಬ ಭಿಕ್ಷೆ ಬಿಡ್ತಾ ಇದ್ದಾನೆ. ಭಿಕ್ಷೆ ಬಿಡ್ಕೊಂಡು ಏನ್ ಕೇಳ್ತಾ ಇದ್ದಾನೆ? ಏನಾದ್ರು ಹಣ ಕೊಡಬೇಕು. ಅವ್ರಿಗೆ ಏನ್ ಗೊತ್ತಿತ್ತು ಅಂದ್ರೆ ಭಿಕ್ಷೆ ಬೇಡದಂತ ಒಂದಿನ ಜೀವನ ಅಂದ್ರೆ ಸಾಕು. ಹಣ ಸಿಕ್ಕರೆ ಒಂದು ದಿನ ಜೀವನ, ಯಾಕಂದ್ರೆ ನನ್ನ ಕಾಲಿಲ್ಲ, ನನ್ನ ಜೀವನ ಹೀಗೆ ಭಿಕ್ಷೆಯಲ್ಲೇ ಹೊರಟೋಗುತ್ತೆ ಅಂತ ಆಲೋಚನೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಹಣ ಹಾಕಿ ಹೋಗ್ತಾ ಇದ್ರು, ಕಾಸು ಹಾಕಿ ಹೋಗ್ತಾ ಇದ್ರು. ಈಗ ಇವ್ರು ಹೇಳ್ತಾರೆ ಬೇಂದ್ರೆ ಒಂದು ಹಣದ ದೃಷ್ಟಿಸಿದ್ರು ಅಂದಾಗ ಅವ್ರು ತಿಳ್ಕೊಂಡು ಏನು ಗೊತ್ತಾ? ಓ ನೋಡಿದ್ರೆ ಇವತ್ತು 500 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಂತ ತಿಳ್ಕೊಂಡು. ಎಷ್ಟು? 500 ರೂಪಾಯಿ ಎಕ್ಸ್ಟ್ರಾ. ರಜಾ ಹಾಕೊಂಡು ಚೆನ್ನಾಗಿರಲ್ಲ, 500 ರೂಪಾಯಿ ಎಕ್ಸ್ಟ್ರಾ ಆದ್ರೆ ಇರಲ್ಲ, ಆರಾಮಾಗಿದ್ದು ಮನೇಲಿಲ್ಲ, ಬಿಸಿಲು ಕಾಯಬೇಡ ಅಂತೇಳಿ ಆಲೋಚನೆ ಮಾಡಿ ತುರ್ಸ್ಕಿಟ್ಟು ನೋಡಿದ. ಇವ್ರು ಕೊಡ್ತಾರ ಬಂದರು ನೋಡಬೇರೆ ಅಂದಿದ್ದಾರೆ. ಇವ್ರು ನೋಡಿದ್ರೆ ಇವರು ಸ್ವಲ್ಪ ರಿಚ್ ಮನುಷ್ಯ ಕಾಣ್ತಾರೆ, ಬಂಗಾರ ಕೊಟ್ಟು ಹೋಗ್ತಾರೇನೋ. ಅವ್ರು ಹೇಳ್ತಾನೆ ಬಂಗಾರ ಇಲ್ಲಪ್ಪ ನಮ್ಮ ಹತ್ರ, ಬೆಳ್ಳಿನೂ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾಗಿರುವ ಯೇಸು ನಮ್ಮೊಳಗಿದ್ದಾನೆ. ಹೇಳಿ, ಹಣ ಕೊಟ್ರೆ ಹೇಳಿ, ಹಣ ಕೊಟ್ರೆ ಸ್ವಲ್ಪ ದಿನ, ಯೇಸು ಕೊಟ್ರೆ ಪರಮನೇ ಆಶೀರ್ವಾದ. ನೀವು ಲೋಕದ ಜನ ನಿಮ್ಮನ್ನು ಹಣ ಕೊಡ್ಬೋದು, ಸಹಾಯ ಮಾಡ್ಬೋದು, ಅದು ಸ್ವಲ್ಪ ಟೆಂಪ್ರರಿ ಬ್ಲೆಸ್ಸಿಂಗ್ಸ್. ಆದ್ರೆ ನಾನು ನಿಮಗೆ ಯೇಸು ಕೊಟ್ರೆ ನೀನು ಯಾರಾದ್ರೂ ಹಣ ಕೊಡ್ಬೇಕಾಗಿಲ್ಲ, ಯೇಸು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಮ್ಮಲ್ಲಿ ಏನಿಲ್ಲಪ್ಪ, ನಮ್ಮಲ್ಲಿ ಬೆಳ್ಳಿನೂ ಇಲ್ಲ, ಆದ್ರೆ ನಮ್ಮೊಳಗೋ ಇದ್ದಾನೆ, ನಮ್ಮೊಳಗೋ ಇದ್ದಾನೆ. ಯಾರು ಹೇಳ್ತಾರೋ ಒಳಗಿಲ್ಲ. ಇನ್ನೊಂದ್ಸರಿ ಅವನನ್ನು ಕೊಡ್ತೀನಿ. ಈ ಲೋಕದಲ್ಲಿ ಎಲ್ಲ ದೊಡ್ಡ ಆಶೀರ್ವಾದಕ್ಕಿಂತ ನಿನ್ನೊಳಗಿರುವಂತ ಯೇಸು ಅನೇಕರಿಗೆ ಕೊಟ್ರೆ ಅವ್ರ ಆಶೀರ್ವಾದ ಅಂತ. ಇವತ್ತು ನಾನಿಲ್ಲಿ ಕೊಡಕ್ ಬಂದಿದ್ದೀನಿ ಗೊತ್ತಾ? ಹಣ ಅಲ್ಲ, ನನ್ನ ಜ್ಞಾನ ಅಲ್ಲ, ಈ ವಾಕ್ಯ ಯೇಸು ಕೊಡಕ್ ಬಂದಿದ್ದೀನಿ. ಯೇಸುನೇ ನಿಮ್ಮನ್ನು ಕೊನೆಯವರೆಗೂ ಕಾಪಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅಲ್ಲಿ ಯಾಕೆ ಅದ್ಭುತ ಆಗಿಲ್ಲ? ಅಲ್ಲಿ ಯಾರಿಲ್ಲ? ಯೇಸು ಇಲ್ಲ. ಎಲ್ಲ ಇದ್ದಾರೆ, ಯಾರಿಲ್ಲ? ಎಲ್ಲ ಇರ್ಬೋದು. ಯೇಸು ಇಲ್ಲ ಅಂದ್ರೆ ಏನು? ನಮ್ಮ ಜೀವಿತದಲ್ಲಿ ಎಲ್ಲ ಇರ್ಬೋದು. ಅದಕ್ಕೆ ಯೇಸು ಹೇಳಿದ, ಲೋಕವನ್ನೇ ಸಂಪಾದನೆ ಮಾಡಿ ಆತ್ಮ ನಷ್ಟ ಬರ್ತದೆ. ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತ ಇರ್ಬೋದು, ಆದ್ರೆ ನಿಮಗಿಂತ ದೊಡ್ಡವರವರಲ್ಲ. ಯೇಸು ಇರುವ ಮಕ್ಕಳೇ ದೊಡ್ಡ ಸಂತತಿ. ಎಷ್ಟೆಲ್ಲ ಸಂತತಿ, ಎಷ್ಟು ನಂಬ್ತಿದ್ರು. ಎಂತ ಅಧಿಕಾರ ಕೊಟ್ಟಿದ್ದಾರೆ ಗೊತ್ತಾ ದೇವರು? ಸೈತಾನನು ನಿಮ್ಮ ಕಾಲ ಕೆಳಗೆ ಬಿದ್ದು ಹೋಗ್ತಾನೆ, ದುಷ್ಟ ಶಕ್ತಿ ನಿಮ್ಮ ಕಾಲ ಕೆಳಗೆ ಬಿದ್ದು ಹೋಗುತ್ತೆ, ರೋಗಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ. ಅಂತ ಅಧಿಕಾರವನ್ನು ಯೇಸು ನಿನ್ನಲ್ಲಿ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ನಿಮಗೆ ಪ್ರೇರ್ ಮಾಡಿ ಹೋಗ್ಬೋದು, ನಾನು ದೂರ ಹೋಗ್ಬಿಡ್ತೇನೆ, ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಎಷ್ಟೋ ಕಿಲೋಮೀಟರ್ ದೂರ, ಆದ್ರೆ ಯೇಸಪ್ಪ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಲ್ಲ. ಶಾಶ್ವತವಾಗಿ ನಿಮ್ಮ ಜೊತೆನೆ ಅಂತ ಇರ್ತಾನೆ. ಆತರ ಬಂದಿದೆಯಾ ಗೊತ್ತಾ? ನಿನಗೆ ಜೀವ ಇರಬೇಕಂತ ಮಾಡ, ಸಮೃದ್ಧಿ ಇರಬೇಕಂತ ಮಾಡ. ಇವತ್ತಕ್ಕೆ ದೊಡ್ಡ ಆಶೀರ್ವಾದ. ಎಷ್ಟು ಜನ ಹೇಳ್ತೀರಿ ಆಮೇಲೆ? ಈಗ ಹುಟ್ಟು ಏನಾಗಿರ್ಬೇಕು ಹೇಳಿ? ಅವನ ಭಿಕ್ಷೆ ಬೇಡ ಅಂತ ಏನ್ ಮುಂದೆ ಏನಾಗಿರ್ಬೋದು ಹೇಳಿ? ಓದಿರೋಣ ಮುಂದೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗಡೆಗೆ ಎತ್ತಿದರು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಳುಗಳಿಗೂ ಬಲ ಬಂತು. ಅವನು ಹಾರಿ ನೋಡ್ರಿ, ಯೇಸು ನಮ್ಮ ಜೀವಿತದಲ್ಲಿ ಇದ್ದು ಅಂದ್ರೆ ಹಾರುತ್ತಾ, ಕುಣಿಯುತ್ತಾ, ನಡೆಯುತ್ತಾ ಇರೋದಂತೆ ದೇವರ ಆಲಯಕ್ಕೆ ಹೋಗ್ತಾನೆ. ನೋಡಿದವರಿಗೆಲ್ಲ ಆಶ್ಚರ್ಯ. ಯಾಕೆಂದ್ರೆ ಇವನೇನ ಅವನು? ಯಾಕೆ ಗೊತ್ತಾ? ಒಂದು ದಿನ ಇವನು ಕುತ್ಕೊಂಡಿದ್ದ, ಅವ್ರು ನಿಂತ್ಕೊಂಡು ಹಣ ಹಾಕ್ತಾ ಇದ್ರು. ಈಗ ದೇವಾಲಯಕ್ಕೆ ಹೋದ್ರೆ ಅವ್ರು ಕುತ್ಕೊಂಡಿದ್ದಾನೆ, ಇವನು ನಿಂತ್ಕೊಂಡಿದ್ದಾನೆ. ಉಲ್ಟಾ ಆಗ್ಬಿಟ್ಟಿದೆ. ಇಷ್ಟು ದಿನ ಇವನ್ ಕೆಳ ಕುತ್ಕೊಳ್ತಾ ಇದ್ದ, ಇವನು ನಿಂತ್ಕೊಂಡು ಹಣ ಹಾಕ್ತಾ ಇದ್ರು. ಕರೆಕ್ಟಾ? ಈಗ ಏನ್ ಪರಿಸ್ಥಿತಿ ಚಿಂತೆಗೆ ಹೇಳ್ರಿ? ಇವರು ಆಲಯದಲ್ಲಿ ಕುತ್ಕೊಂಡಿದ್ದಾನೆ, ಅವನನ್ನ ಹೀಗೆ ನೋಡ್ತಾ ಇದ್ದಾನೆ. ಯಾವಾಗ ನಿಮ್ಮನ್ನ ಜನರು ಹೀಗೆ ನೋಡಿರ್ತಾರೋ, ಎಷ್ಟು ಅದ್ಭುತ ಮಾಡಿದ್ರೆ ನಿಮ್ಮನ್ನೆಲ್ಲರೂ ಹೀಗೆ ನೋಡ್ತಾರೆ. ಎಷ್ಟು ಜನ ಆಸೆ ಇದೆ, ನನ್ನ ಯಾರೆಲ್ಲ ಹೀಗೆ ನೋಡಿದ್ರು ವೇಸ್ಟ್ ಕಾಲಿಲ್ಲ,
ಇನ್ನು ಉಪಯೋಗ ಇಲ್ಲ. ಯಾವಾಗ ನೋಡಿದ್ರು ನೀವು ದುಡ್ಡು ಕೊಡಬೇಕು, ಯಾವಾಗ ನೋಡಿದ್ರು ಸರಿ ಇಲ್ಲ, ಯಾವಾಗ ನೋಡಿದ್ರು ಬಿದ್ದೋಗಿದೆ, ಏನು ಯಾವಾಗ ನೋಡಿದ್ರು ನಮ್ಮನ್ನು ಬೇಡ್ತಾ ಇರ್ತಾರೆ ಅಂತ ತಿಳ್ಕೊಡು. ಯಾರೆಲ್ಲ ನಿಮ್ಮನ್ನು ಕೀಳಾಗಿ ನೋಡಿದ್ರು ಬೇಡುವಂತ ದಿನಗಳನ್ನು ಬದಲಾಯಿಸಿ ಆಶೀರ್ವಾದದ ದಿನಗಳಾಗಿ ದೇವರು ನಿಮ್ಮ ಜೀವಿತಕ್ಕೆ ಮಾಡಲಿಕ್ಕಿಲ್ಲ. ನೀವೆಲ್ಲ ಯಾರೇ ಆಗಿದ್ರು ಬರ್ಬೋದಿಲ್ಲ. ನಿಮ್ಮ ಜೀವಿತ ಇರುವಾಗ ನಿಮ್ಮನ್ನು ಅವಮಾನ ಮಾಡಿದವರ ಜನರ ಮುಂದೆ ನಿಮ್ಮ ತಲೆಯಿಂದ ದೇವರು ಎತ್ತುತ್ತಾನೆ, ನಿಮ್ಮನ್ನು ಘನಪಡಿಸ್ತಾನೆ, ನಿಮ್ಮನ್ನು ದೇವರ ಅಭಿವೃದ್ಧಿಪಡಿಸ್ತಾನೆ. ನಿಮ್ಮಲ್ಲಿ ಎಂಥ ಜೀವ ಇದೆ ಗೊತ್ತಾ? ಎಂಥ ಜೀವ ಇದೆ ಗೊತ್ತಾ? ಏಸು ಯಾರು ಹೇಳ್ರಿ? ಏಸು ಯಾರು? ಅದ್ಭುತ ಸ್ವರೂಪ, ಆಲೋಚನೆ, ಪರಾಕ್ರಮ ದೇವರು, ನಿತ್ಯದ ತಂದೆ. ಅದಕ್ಕೆ ಯೇಸುಸ್ವಾಮಿ ಕುರುಡನಿಗೆ ಕಣ್ಣು ಕೊಟ್ಟ ಅಂದ್ರೆ ನಿಮ್ಮಲ್ಲಿರುವಂತ ಯೇಸು ನಿಮ್ಮಲ್ಲಿರುವಾಗ ನೀವು ಯಾರ ಮೇಲೆ ಕೈ ಇಡ್ತೀವೋ ಕುರುಡನಿಗೆ ಕಣ್ಣು ಬರಲೇಬೇಕು. ಅರ್ಥ ಆಗಿಲ್ಲ? ಇನ್ನು ಅಧಿಕಾರ ಏನಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ನಂಬುವವನು ನನಗಿತ್ತಲೂ ನಾನು ಒಬ್ಬರು ಸತ್ತವನೇ ಎಬ್ಬಿಸಿದ್ದೀನಿ. ನೀವು ಎಷ್ಟೋ ಜನ ಎಬ್ಬಿಸ್ತೀರಿ. ನಾನು ಕುರುಡನಿಗೆ ಕಣ್ಣು ಕೊಟ್ಟಿದ್ದೀನಿ, ನೀವು ಕೂಡ ಕುರುಡನಿಗೆ ನಾನು ಕುರುಡರಿಗೆ ನಡೆಯುವಂತೆ ಮಾಡ್ತೀನಿ, ನೀವು ಕೂಡ ಮಾಡ್ತೀನಿ. ಇವಾಗ ನೋಡ್ರಿ, ಪೇತ್ರ ಒಂದು ದೆವ್ವ ಬಿಡಿಸಿಲ್ಲ, ಮಾಡಿದ. ನೀವು ಓದಿದ್ರಲ್ಲಿ ಯೇಸು ಸ್ವಾಮಿ ಹೊಡಿಲಿಕ್ಕೆ ಬಂದವರಿಗೂ ಕೂಡ ಕಿವಿ ಕತ್ತರಿಸುತ್ತ. ಯಾರು ಹೇಳಿ? ಪೇತ್ರ ಯಾಕೆ ಕಿವಿ ಕತ್ತರಿಸಿದ? ಬೇಗ ಹೇಳಿರ, ಯಾಕೆ ಕಿವಿ ಕತ್ತರಿಸಿದ ಹೇಳಿ? ಕಿವಿನೇ ಯಾಕೆ ಕತ್ತರಿಸಿದ ಪೇತ್ರ? ಬೇಗ ಹೇಳಿ, ಬೇಗ ಹೇಳಿ. ಪೇತ್ರ ಅವನ ತಲೆ ಕತ್ತರಿಸೋದ್ರಲ್ಲಿ ಕಿವಿ ಯಾಕೆ ಕತ್ತರಿಸಿದ? ಯಾರು ಗೊತ್ತಿಲ್ಲ? ಹೇಳ. ಪೇತ್ರ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ದ ಹೇಳಿ? ಮೀನು ಕತ್ತರಿಸೋದು ಫಸ್ಟ್ ಹೇಳಿ. ಅರ್ಥ ಆಯ್ತಾ? ಅವನಿಗೆ ಪ್ರಾಕ್ಟೀಸ್ ಆಗಿದ್ದಲ್ಲಿ ತಲೆ ಕತ್ತರಿಸಿ ಅಲ್ಲ, ಕಿವಿ ಕತ್ತರಿಸಿ. ಅದಕ್ಕೆ ಫಸ್ಟ್ ಹೋಗಿದ್ದಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಹಳೆಲೆ ದೇವರೊಟ್ಟಿಗಿದ್ರು ಹಳೆಲೆ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ಜೊತೆ ನಡೆದ್ರು ಇಲ್ಲಿ ಎಷ್ಟೋ ಜನರು ಯೇಸುವನ್ನು ನಂಬಿರ್ತಾರೆ, ಹಳೆ ಲೈಫ್ ಮಾತ್ರ. ಆದ್ರೆ ಯಾವಾಗ 3 ಸಾರಿ ಕೋಳಿ ಕೂಗಿದಾಗ ಏನ್ ಹೇಳ್ತಾರೆ? ದೇವ್ರೆ, ನಾನು ಮೊದಲಾಗಿ ಇರಲ್ಲ ಸ್ವಾಮಿ, ನಾನು ನಿನ್ ಮಗನಾಗಿ ಜೀವಿಸ್ತೀನಿ ಅಂತ ತೀರ್ಮಾನ ಮಾಡಿದ. ಯಾವಾಗ 2ನೇ ಅಧ್ಯಾಯದಲ್ಲಿ ಅಭಿಷೇಕ ಬಂತು, ಜೀವ ಒಳಗೆ ಬಂತು, ಅಭಿಷೇಕ ಒಳಗೆ ಬಂದಾಗ ಈಗ ಹೇಳ್ತಾನೆ, ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡುತ್ತೆ. ಈಗ ಹುಟ್ಟುಗುಟ್ಟನ ಕಿವಿ ಕತ್ತರಿಸಿದ, ಸತ್ತವ್ರನ್ನ ಎಬ್ಬಿಸಿದ ಇಲ್ಲ, ಸತ್ತವ್ರನ್ನ ಎಬ್ಬಿಸಿದ, ಅನೇಕರಿಗೆ ವಾಸಿ ಮಾಡಿದ. ಅವನ ಖರ್ಚಿಪ್ಪು ಯಾರ ಮೇಲೆ ಹುಟ್ಟಿದ್ರು ಅವ್ರು ಹೀಲಾಗ್ತಾ ಇದ್ರು. ಅವನ ನೆರಳು ಕಂಡ್ರೆ ಜನ ಹೀಲಾಗ್ತಾ ಇದ್ರು. ಅವನ ಮಾರ್ಗದಲ್ಲಿ ನಡೀತಾ ಇದ್ರೆ ಆ ನೆರಳಿಗೆ ಅಡ್ಡ ಬೀಳಿ ಅಂತ ಅನೇಕರು ರೋಗ ವಾಸಿ ಆಗ್ತಾರೆ. ಅದೇ ಯೇಸು ನಿಮ್ಮೊಳಗಿದ್ದಾನೆ ಹೇಳಿ. ಪಕ್ಕದಲ್ಲಿ ಗುಟ್ಟಿ ಹೇಳಿ, ನಿನ್ನಲ್ಲಿ ಅದೇ ಯೇಸು ಇರೋದು. ಅರ್ಧಮರ್ಧ ಯೇಸು ಇಲ್ಲ, ಕಾಲ್ಭಾಗ ಯೇಸು ಇಲ್ಲ, ಪರಿಪೂರ್ಣ ಯೇಸು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನನ್ನ ಕೈಯಲ್ಲಿ ವಾಕ್ಯಗಳಾಗಬೇಕಾ? ನಿಮ್ಮ ಕೈಯಲ್ಲಿ ಕೂಡ ಅಭಿಷೇಕ ಇದೆ. ನೀವು ಯಾವಾಗ ಕೆಲಸ ಮಾಡ್ತಿರೋ ನಿಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಇಷ್ಟೇ ನಂಬಿಕೆ ಬಂತು. ಅದೇ ಯೇಸು ನಿಮ್ಮೊಳಗಿರಲ್ಲ. ಸತ್ತಲಾದ ನೆಮಿಸಿದ್ರ ನೀವು ಕೂಡ ಸತ್ವವನ್ನು ಎಬ್ಬಿಸಬಹುದ? ಎಷ್ಟೋ ಸೇವಕರು ಸತ್ವವನ್ನು ಎಬ್ಬಿಸಿದ ಕಾರಣ ಗೊತ್ತು, ಅವರು ನಂಬಿದ್ರು ಅದೇ ಯೇಸು ನನ್ನಲ್ಲಿ ಅಂತ. ನೀವು ಕೂಡ ನಂಬಿ, ಇವತ್ತು ಸ್ಟ್ರಾಂಗ್ ಆಗಿ ನಂಬಿ ಅಂತ ಯೇಸುವನ್ನ ನಾನು ನಂಬಿದ್ದೇನೆ ಅಂತ ಗಟ್ಟಿಯಾಗಿ ಹಾಲೂಯಾ. ಎಲ್ಲ ನಿಂತ್ಕೊಳ್ಳೋಣ. ಅಭಿಷೇಕ ನಿಮ್ಮೊಳಗಿದೆ, ಸಿಸ್ಟರ್ ಅಭಿಷೇಕ ನಿಮ್ಮೊಳಗಿದೆ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳಿ, ಭಾಷೆ ಒಂದು ಆರಾಧನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಹಾಲೂಯಾ ಹಾಲೂಯಾ. ಇವತ್ತು ನನ್ನ ಮದರ್ ಚಿಕ್ಕವರಿದ್ದಾಗಲಿಂದ ನಾವು ಆ ರೀತಿ ನೋಡಿದ್ದೇವೆ. ನೀವು ಒಂದು ದಿನ ದೊಡ್ಡ ಸ್ಟೇಜಲ್ಲಿ ನೋಡ್ತೀರಿ, ಬೆಳೆದಿರೋದಷ್ಟೇ ದೇವರಾಜನಲ್ಲಿ ನೋಡ್ತಾನೆ. ಇನ್ನೂ ವರ್ಷ ಆರಾಧನೆ ಮಾಡಿ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಮಾಡಿ, ಕಣ್ಣು ಚಾಲನೆ ಮಾಡಿ. ಹೆಸರು ಸ್ತೋತ್ರ ಇದೆ. ಥ್ಯಾಂಕ್ ಯು ಜೀಸಸ್.
ಅದೇ ಯೇಸು ನಿಮ್ಮೊಳಗಿದ್ದಾರೆ ಈಗ. ಅದೇ ಯೇಸು ನಿಮ್ಮೊಳಗಿದ್ದಾರೆ ಫೀಲ್ ಮಾಡಕ್ಕೆ ಮಾಡಿ. ಆನಂದ ಮಾಡ್ತಾ ಹೋಗ್ಬೇಕು. ಬಾಯಿ ತೆಗೆದುಕೊಳ್ಳದೆ
ಮಾಡುವಂತಹ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವನ್ನು ಕರ್ತನೆ, ಮಹಿಮೆಯನ್ನು ಕರ್ತನೆ ಸಲ್ಲಿಸುವಂತನಾಗಿದ್ದೇವೆ ದೇವ. ಈ ಸಮಯದಲ್ಲಿ ದೇವ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ನೀನು ಮಾತನಾಡಿ ನಿನಗೆ ಸ್ತೋತ್ರ ದೇವ. ಅನೇಕರ ದೇವ ನಿನಗೆ ಮುಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಈ ವೇಳೆಯಲ್ಲಿ ದೇವ ನಮ್ಮಲ್ಲಿ ಪ್ರತಿಷ್ಠಿಸುತ್ತೇವೆ ಎಲ್ಲ ನಿರೀಕ್ಷೆಗಳನ್ನು ನಿರಾಶೀರ್ವದಿಸಿ ನಡೆಸಿದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿ ಸಾರಿ ದೇವರಿಗೆ ಗಟ್ಟಿಯಾಗಿ ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಇನ್ನು ಮುಂದೆ ದೀಪಕ ಮಾಡಲಿಕ್ಕಾಗಬಂತೆ ನಮಗೆ ತಿಳಿಸಿದ ಯೇಸುವಿನ ನಾಮದಲ್ಲಿ ಇವೆಲ್ಲರೂ ಕಾರ್ಯ ಮಾಡಲಿಕ್ಕೆ ಅಧಿಕಾರ ಕಲಿಸಿಕೊಟ್ಟಿದ್ದಾರೆ. ಪಾಸ್ಟರ್ ತುಂಬ ಹೃದಯದ ಧನ್ಯವಾದಗಳು. ನಾವು ಸಹ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಪಾಸ್ಟರ್ ಬರ್ತಿದ್ದಾರೆ, ಕಲಿಸಬೇಕು, ಏನೋ ಕ್ಲಾಸ್ ಮಾಡ್ಬೇಕು ಎಂಬುದಾಗಿ ಹೇಳುವಾಗ ಇನ್ನೇನು ಬಂದು ನಾವು ಪಾಸ್ಟಿಗೆ ಕೇಳಬೇಕು ಅನ್ಕೊಂಡ್ರೆ ಪಾಸ್ಟರ್ ನಮ್ಗೆ ಹೇಳಿದ್ದಾರೆ, ನಾನು ಮೀಟಿಂಗ್ ಮಾಡಬೇಕು ನಿಮ್ಮ ಹತ್ರ ಎಂಬುದಾಗಿ. ನಾವು ಏನು ಮಾತಾಡಿದೆವು ದೇವರು ಹೃದಯದಲ್ಲಿ ಹಾಕಿದ್ದಾನೆ. ಇವತ್ತು ನಮ್ಮ ಸನ್ನಿಧಾನದಲ್ಲಿ ಬಂದು ವಾಕ್ಯ ಹೇಳಲಿಕ್ಕೆ ದೇವರು ಸಹ ಹೇಳಿದ್ದಾರೆ. ಹಲ್ಲೆಲೂಯಾ. ಮನೆಯಾಗಿ ಮನೋದು ಪ್ರಾರ್ಥನೆ ಹೇಳ್ಕೊಂಡು ನಮ್ಮ ಮಧ್ಯೆ ಭಾಷಣ ಆಶೀರ್ವಾದ ಮಾಡುವಂತರಾಗಿದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನಂತ ಸಹವಾಸ ನಡೆಸುವಿಕೆ ನಾವೆಲ್ಲರೂ ಸದಾಯಾಗಲಿ. ಆಮೆನ್. ಆಮೆನ್. God bless you. Thank you.